ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಬೋಧನೆ ಮಾಡ್ತಕ್ಕಂಥ ಪಾಠದ ಹೆಸರು ಏನಂದರೆ ರಾಸಾಯನಿಕ ಕ್ರಿಯೆಗಳು ಹಾಗೂ ಸಮೀಕರಣಗಳು. ಮಕ್ಕಳೇ, ನಾವು ಸಾಮಾನ್ಯವಾಗಿ ಎಷ್ಟೊಂದು ದೈನಂದಿನ ಜೀವನದಲ್ಲಿ ರಾಸಾಯನಿಕ ಕ್ರಿಯೆ ನೋಡ್ತಿದ್ದೀವಿ ಅಂದರೆ ಸಾಮಾನ್ಯವಾಗಿ ಹಣ್ಣುಗಳು ಹುಳಿಯಾಗುವುದು ಇದು ಒಂದು ರಾಸಾಯನಿಕ ಕ್ರಿಯೆಗೆ ಕಾರಣವಾಗಿದೆ. ಅಥವಾ ನಮ್ಮ ದೇಹದಲ್ಲಿ ಆಹಾರ ಉತ್ಕರ್ಷಣೆ ಹೊಂದುವುದು ಇದು ಕೂಡ ನಮ್ಮ ರಾಸಾಯನಿಕ ಕ್ರಿಯೆಗೆ ಪ್ರಮುಖವಾದಂಥ ಒಂದು ಉದಾಹರಣೆಯಾಗಿದೆ. ಇದಷ್ಟೇ ಅಲ್ಲದೆ ನಮಗೆ ದೈನಂದಿನ ಜೀವನದಲ್ಲಿ ಸಾಕಷ್ಟು ಪ್ರಮಾಣದ ನಮಗೆ ರಾಸಾಯನಿಕ ಕ್ರಿಯೆಗಳು ಉದಾಹರಣೆ ರೀತಿಯಲ್ಲಿ ನಮಗೆ ದೊರೆಯುತ್ತವೆ. ಹೌದಾ? ಆಹಾರ ಜೀರ್ಣವಾದ ನಂತರ ಅದು ಶಕ್ತಿ ಬಿಡುಗಡೆ ಆಗುವುದು ಅದು ಕೂಡ ನಮ್ಮ ದೇಹದಲ್ಲಿ ರಾಸಾಯನಿಕ ಕ್ರಿಯೆನೇ ತೋರಿಸ್ತದೆ. ಅದೇ ರೀತಿ ಸಸ್ಯಗಳು ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಿಂದ ಆಹಾರ ಉತ್ಪಾದನೆ ಮಾಡುವುದು ಕೂಡ ನಮಗೆ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ. ಹಾಗಾದರೆ ಈ ರೀತಿ ರಾಸಾಯನಿಕ ಕ್ರಿಯೆ ಎಂದರೇನು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಸಾಯನಿಕ ವಸ್ತುಗಳು ಸೇರಿಕೊಂಡು ಹೊಸ ಉತ್ಪನ್ನವನ್ನು ನೀಡುವುದನ್ನು ನಾವು ರಾಸಾಯನಿಕ ಕ್ರಿಯೆ ಎಂದು ಕರೆಯುತ್ತೇವೆ. ಅಥವಾ ಪ್ರತಿವರ್ತಕದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಸಾಯನಿಕ ವಸ್ತುಗಳು ಸೇರಿಕೊಂಡು ಹೊಸದಾಗಿ ಉತ್ಪನ್ನವನ್ನು ನೀಡುವುದನ್ನು ನಾವು ಏನು ಕರಿತೀವಪ್ಪ ಅಂದರೆ ರಾಸಾಯನಿಕ ಕ್ರಿಯೆ ಎಂದು ಕರೆಯುತ್ತೇವೆ. ಸರ್, ನಮ್ಮ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರಮುಖವಾಗಿ ಎಲ್ಲಾದರೂ ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಇಲ್ಲ ಎಂಬುದು ಹೇಗೆ ತಿಳ್ಕೋಬಹುದು? ಅಥವಾ ರಾಸಾಯನಿಕ ಕ್ರಿಯೆ ನಡೆದಿದೆ ಇಲ್ಲವೆಂಬುದು ನಮಗೆ ಹೇಗೆ ತಿಳಿದು ಬರುತ್ತದೆ? ರಾಸಾಯನಿಕ ಕ್ರಿಯೆ ನಡೆದಿದೆ ಇಲ್ಲವೆಂಬುದನ್ನು ತಿಳಿದುಕೊಳ್ಳಲು ನಮಗೆ ಪ್ರಮುಖವಾಗಿ 4 ಅಂಶಗಳನ್ನು ಗಮನದಲ್ಲಿಡಬೇಕು. ಒಂದು, ವಸ್ತುವಿನ ಸ್ಥಿತಿಯಲ್ಲಿ ಬದಲಾವಣೆ ಉಂಟಾದರೆ ಅಲ್ಲಿ ನಮಗೆ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ತಿಳಿದು ಬರುತ್ತದೆ. ಎರಡನೇದು, ವಸ್ತುವಿನ ಬಣ್ಣದಲ್ಲಿ ಏನಾದರೂ ಬದಲಾವಣೆಯಾದರೆ ಅಲ್ಲಿ ಕೂಡ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂಬುದು ತಿಳಿದು ಬರುತ್ತದೆ. ಮೂರನೇದಾಗಿ, ಅಲ್ಲಿ ಏನಾದರೂ ಅನಿಲ ಬಿಡುಗಡೆಯಾದರೆ, ಉದಾಹರಣೆಗೆ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗಿರ್ಬೋದು, ಹೈಡ್ರೋಜನ್ ಬಿಡುಗಡೆ ಆಗಿರ್ಬೋದು, ನೈಟ್ರೋಜನ್ ಆಕ್ಸೈಡ್ ಬಿಡುಗಡೆ ಆಗಿರ್ಬೋದು, ಮೀನ್ಸ್ ನೈಟ್ರಸ್ ಆಕ್ಸೈಡ್, ನೈಟ್ರಿಕ್ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ನೈಟ್ರೋಜನ್ ಟ್ರೈಆಕ್ಸೈಡ್, ನೈಟ್ರೋಜನ್ ಪೆಂಟಾಕ್ಸೈಡ್, ಇನ್ನಿತರ ಯಾವುದೇ ರೀತಿ ಅನಿಲಗಳು ಬಿಡುಗಡೆಯಾದರೆ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂಬುದು ತಿಳಿದು ಬರುತ್ತದೆ. ಅದೇ ರೀತಿ ತಾಪದಲ್ಲಿ ಏನಾದರೂ ಬದಲಾವಣೆಯಾದರೆ ನಮಗೆ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂಬುದು ತಿಳಿದು ಬರುತ್ತದೆ. ಸರಿ, 4ರಲ್ಲಿ ಯಾವುದಾದ್ರೂ ಒಂದು, ವಸ್ತುವಿನ ಸ್ಥಿತಿ ಬದಲಾವಣೆ, ವಸ್ತುವಿನ ಬಣ್ಣದಲ್ಲಿ ಬದಲಾವಣೆ, ಅನಿಲ ಬಿಡುಗಡೆಯಾದರೆ ಅಥವಾ ತಾಪದಲ್ಲಿ ಬದಲಾವಣೆ ಆದರೆ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂಬುದು ನಮಗೆ ಖಚಿತಪಡಿಸುತ್ತದೆ. ಈ 4ರಲ್ಲಿ ಯಾವುದಾದ್ರೂ ಒಂದು ನಡೆದರೂ ನಮಗೆ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂಬುದು ಏನು ಮಾಡುತ್ತೆ ತಿಳಿದು ಬರುತ್ತದೆ. ಸೊ ಹಾಗಾದರೆ ನಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ರಾಸಾಯನಿಕ ಕ್ರಿಯೆಯಲ್ಲಿ ಏನಾದರೂ ನಮಗೆ ಚಿಹ್ನೆಗಳು ಕಂಡು ಬರುತ್ತಾ? ಎಸ್, ರಾಸಾಯನಿಕ ಕ್ರಿಯೆಯಲ್ಲಿ ಪ್ರಮುಖವಾಗಿ ಕೆಲವೊಂದು ಚಿಹ್ನೆಗಳು ಕಂಡು ಬರುತ್ತೆ. ಒಂದು, ಬಾಣದ ಗುರುತು ಅಂತ ಹೇಳ್ತೀವಿ. ಬಾಣದ ಗುರುತು ಇತ್ತು ಅಂದರೆ ಅದು ಏನು ತಿಳ್ಕೊಬೇಕು ಅಂದರೆ ರಾಸಾಯನಿಕ ಕ್ರಿಯೆ ನಡೆಯುವ ದಿಕ್ಕನ್ನು ತಿಳಿಸಿಕೊಡುತ್ತದೆ. ಯಾವುದೇ ಒಂದು ಇಟ್ ಇಂಡಿಕೇಟ್ಸ್, ಆರೋ ಮಾರ್ಕ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಸರಿ, ಇಲ್ಲಿ ಅರ್ಧ ಬಾಣದ ಗುರುತಿದೆ. ಇಲ್ಲಿ ಅರ್ಧ ಬಾಣದ ಗುರುತು ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಅರ್ಧ ಬಾಣದ ಗುರುತು. ಇದು ಪರ್ಯಾವರ್ತಿತ ಕ್ರಿಯೆ, ರಿವರ್ಸಿಬಲ್ ರಿಯಾಕ್ಷನ್ ಕರಿತೀವಿ. ಇಲ್ಲಿ ಪ್ರತಿವರ್ತಕಗಳನ್ನು ಉತ್ಪನ್ನಗಳಾಗಿ ಪರಿವರ್ತಿಸಬಹುದು, ಉತ್ಪನ್ನಗಳನ್ನು ಪ್ರತಿವರ್ತಕಗಳಾಗಿ ಪರಿವರ್ತಿಸಬಹುದು. ಅಂತಹ ಕ್ರಿಯೆಗೆ ನಾವು ಪರ್ಯಾವರ್ತಿತ ಕ್ರಿಯೆ ಎಂದು ಕರೆಯುತ್ತೇವೆ. ಒಂದು ಬಾಣದ ಗುರುತು ಬರೆದು ಅಲ್ಲಿ ಯಾವುದಾದ್ರೂ ಉಷ್ಣತೆಯನ್ನು ಗುರುತಿಸಿದ್ರೆ 150 ಡಿಗ್ರಿ ಸೆಲ್ಸಿಯಸ್ ಅಥವಾ 273 ಕೆಲ್ವಿನ್ ಯಾವುದಾದ್ರೂ ಒಂದು ಇತ್ತು ಅಂದರೆ ಆ ರಾಸಾಯನಿಕ ಕ್ರಿಯೆ ನಡೆಯಲು ಇಷ್ಟು ತಾಪದ ಅವಶ್ಯಕತೆ ಇದೆ ಎಂಬುದು ತಿಳಿದು ಬರುತ್ತದೆ. ಅಥವಾ ಒಂದು ಬಾಣದ ಗುರುತು ಬರೋದು ಅದ್ರ ಮೇಲೆ ತ್ರಿಕೋನಾಕಾರ ಚಿಹ್ನೆ ಬರೆದ್ರೆ ಈ ರಾಸಾಯನಿಕ ಕ್ರಿಯೆ ನಡೆಯಲು ಕನಿಷ್ಠ ಸೂರ್ಯನ ಬೆಳಕಿನಂತಹ ಉಷ್ಣತೆಯ ಅವಶ್ಯಕತೆ ಇದೆ ಎಂಬುದು ತಿಳಿದು ಬರುತ್ತದೆ. ಇನ್ನು ಒಂದು ಬಾಣದ ಗುರುತು ಬರೋದು ಅದ್ರ ಮೇಲೆ ಯಾವುದಾದ್ರೂ ಒಂದು ರಾಸಾಯನಿಕ ವಸ್ತುವಿನ ಹೆಸರನ್ನು ಬರೆದಿದ್ರೆ, ಇಲ್ಲಿ ಬರ್ದಿದ್ದು ನೋಡ್ರಿ, ಬಾಣದ ಗುರುತು ಬರೋದು ಮ್ಯಾಂಗನೀಸ್ ಆಕ್ಸೈಡ್. ಇದು ರಾಸಾಯನಿಕ ಕ್ರಿಯಾ ವೇಗವರ್ಧಕವನ್ನು ಸೂಚಿಸುತ್ತದೆ. ಇಟ್ ಇಂಡಿಕೇಟ್ಸ್ ದ ಕೆಮಿಕಲ್ ಕ್ಯಾಟಲಿಸ್ಟ್. ಸರ್, ರಾಸಾಯನಿಕ ಕ್ರಿಯಾ ವೇಗವರ್ಧಕ ಎಂದರೇನು? ಯಾವ ವಸ್ತುಗಳು ರಾಸಾಯನಿಕ ಕ್ರಿಯೆಯ ವೇಗವನ್ನು ಹೆಚ್ಚಿಸುತ್ತವೆಯೋ ಅಂತಹ ವಸ್ತುಗಳಿಗೆ ನಾವು ಸಾಮಾನ್ಯವಾಗಿ ರಾಸಾಯನಿಕ ಕ್ರಿಯಾ ವೇಗವರ್ಧಕಗಳು ಎಂದು ಕರೆಯುತ್ತೇವೆ. The one substance which increases the rate of chemical reaction is called as chemical catalyst. After the reaction, the catalyst could not be altered. ಹಾಗಾಗಿ ಯಾವ ವಸ್ತುಗಳು ರಾಸಾಯನಿಕ ಕ್ರಿಯೆಯ ವೇಗವನ್ನು ಹೆಚ್ಚಿಸುತ್ತವೆಯೋ ಅಂತಹ ವಸ್ತುಗಳಿಗೆ ನಾವು ಸಾಮಾನ್ಯವಾಗಿ ರಾಸಾಯನಿಕ ಕ್ರಿಯಾ ವೇಗವರ್ಧಕಗಳು ಎಂದು ಕರೆಯುತ್ತೇವೆ. ಸರ್, ಒಂದು ವೇಳೆ ಬ್ರಾಕೆಟ್ನಲ್ಲಿ ಎಸ್ ಅಂತ ಬರೆದಿದ್ರೆ ಆ ವಸ್ತು ಘನ ಸ್ಥಿತಿಯಲ್ಲಿರುತ್ತದೆ. ಒಂದು ವೇಳೆ ಬ್ರಾಕೆಟ್ನಲ್ಲಿ ಎಲ್ ಅಂತ ಬರೆದಿದ್ರೆ ಲಿಕ್ವಿಡ್, ಆ ವಸ್ತು ದ್ರವ ಸ್ಥಿತಿಯಲ್ಲಿರುತ್ತದೆ. ಒಂದು ವೇಳೆ ಬ್ರಾಕೆಟ್ನಲ್ಲಿ ಜಿ ಅಂತ ಬರೆದಿದ್ರೆ ಆ ವಸ್ತು ಗ್ಯಾಸಿಯಸ್ ಸ್ಟೇಟ್ ಅಂದರೆ ಅದು ಅನಿಲ ಸ್ಥಿತಿಯಲ್ಲಿ ಇರುತ್ತದೆ. ಒಂದು ವೇಳೆ ಬ್ರಾಕೆಟ್ನಲ್ಲಿ ಎ ಕ್ಯೂ ಅಂದರೆ ಅಕ್ವಿಯಸ್ ಸೊಲ್ಯೂಷನ್, ಜಲೀಯ ದ್ರಾವಣ ಅಂತ ಕರಿತೀವಿ. ಇನ್ನು ಒಂದು ವೇಳೆ ಬಾಣ ಗುರುತು ಏನಾದರೂ ಮೇಲಿತ್ತುವಪ್ಪ ಅಂದರೆ ಆ ವಸ್ತು ಗಾಳಿಗಿಂತ ಹಗುರವಾಗಿರುವುದರಿಂದ ಅದು ಮೇಲಕ್ಕೆ ಚಲಿಸುತ್ತದೆ.
ಒಂದು ವೇಳೆ ಬಾಣಗುರ್ತು ಏನಾದರೂ ಕೆಳಗಡೆ ಇತ್ತುವಪ್ಪ ಅಂದರೆ ಆ ವಸ್ತು ಗಾಳಿಗಿಂತ ಭಾರವಾಗಿರೋದ್ರಿಂದ ಅದನ್ನು ಒತ್ತಡ ಅಂತ ಕರಿತೀವಿ. ಒತ್ತಡ ಅಂದರೆ ಕೆಳಗಡೆ ಸೇರಿಕೊಳ್ಳುತ್ತೆ. ಹೀಗೆ ಇವು ರಾಸಾಯನಿಕ ಕ್ರಿಯೆಯಲ್ಲಿ ನಮಗೆ ಸಾಮಾನ್ಯವಾಗಿ ಕಂಡುಬರುವಂಥವು ಏನಪ್ಪ ಅಂದರೆ ಚಿಹ್ನೆಗಳು ಎಂದು ಕರೆಯುತ್ತೇವೆ. ಮಕ್ಕಳು ಇದಾದ ನಂತರ ನಮ್ಗೆ ಇರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿ ಇನ್ನೊಂದು ಯಾವುದು ಅಪ್ಪ ಅಂದರೆ, ಹೌದಾ, ಈ ರಾಸಾಯನಿಕ ಕ್ರಿಯೆಯನ್ನು ಓಕೆ, ಇದಾದ ಕೂಡಲೇ ನಮಗೆ ರಾಸಾಯನಿಕ ಸಮೀಕರಣ ಅಂತ ಬರುತ್ತೆ. ರಾಸಾಯನಿಕ ಸಮೀಕರಣ. ಈ ರಾಸಾಯನಿಕ ಸಮೀಕರಣ ಎಂದರೇನು? ಹೌದಾ, ಪ್ರತಿವರ್ತಕದಲ್ಲಿನ ರಾಸಾಯನಿಕ ವಸ್ತುಗಳು ಹಾಗೂ ಉತ್ಪನ್ನಗಳಲ್ಲಿರುವ ರಾಸಾಯನಿಕ ವಸ್ತುಗಳನ್ನು ಅವುಗಳ ರಾಸಾಯನಿಕ ಸೂತ್ರ ಹಾಗೂ ಅವುಗಳ ರಾಸಾಯನಿಕ ಸಂಕೇತಗಳಿಂದ ಗುರುತಿಸುವುದನ್ನು ರಾಸಾಯನಿಕ ಸಮೀಕರಣ ಎಂದು ಕರೆಯುತ್ತೇವೆ. ಪ್ರತಿವರ್ತಕದಲ್ಲಿನ ರಾಸಾಯನಿಕ ವಸ್ತುಗಳು ಹಾಗೂ ಉತ್ಪನ್ನಗಳಲ್ಲಿರುವ ರಾಸಾಯನಿಕ ವಸ್ತುಗಳನ್ನು ಅವುಗಳ ರಾಸಾಯನಿಕ ಸೂತ್ರ ಹಾಗೂ ಅವುಗಳ ರಾಸಾಯನಿಕ ಸಮೀಕರಣಗಳಿಂದ ಗುರುತಿಸುವುದನ್ನು ರಾಸಾಯನಿಕ ಸಮೀಕರಣ ಎಂದು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್, calcium oxide reacts with water H2O, it gives rise to calcium hydroxide. calcium hydroxide. ಇಲ್ಲಿ ನೋಡಿ ನಾನು ಏನು ಬರ್ತಾ ಇದ್ದೀನಿ, ಸರಿ, ಕ್ಯಾಲ್ಸಿಯಂ ಆಕ್ಸೈಡ್. ಐ ಹ್ಯಾವ್ ರಿಟನ್ ಕ್ಯಾಲ್ಸಿಯಂ ಆಕ್ಸೈಡ್. ನಾನು ಇಲ್ಲಿ ಏನು ಬರ್ತೀನಿ, ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ನಾನು ಅಕ್ಷರದಲ್ಲಿ ಬರಿತಾ ಇಲ್ಲ, ಅವುಗಳ ಸಂಖ್ಯೆ ಅದರ ಸೂತ್ರ ಬರೆದಿದ್ದೀನಿ CaO. ನೀರು ಅಂತ ಬರಿತಾ ಇಲ್ಲ, ಬದಲಾಗಿ H2O ಅಂತ ಬರೆದಿದ್ದೀನಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಬರಿತಾ ಇಲ್ಲ, ಅದರ ಬದಲಾಗಿ CaOH ಟೇಕನ್ ಟಾಯ್ಸ್ ಅಂತ ಬರೆದಿದ್ದೀನಿ. ಹೀಗೆ ಸರಿ, ಇಲ್ಲಿ ನಾನು ರಾಸಾಯನಿಕ ಸಂಕೇತ ಸೂತ್ರಗಳಿಂದ ಬರೆದಿದ್ದೀನಿ. ಇದು ಒಂದು ರಾಸಾಯನಿಕ ಸಮೀಕರಣ. ಈ ರಾಸಾಯನಿಕ ಸಮೀಕರಣದ ಎಡಭಾಗದಲ್ಲಿರುವ ಕ್ರಿಯಾಭಾಗಿ ವಸ್ತುಗಳು ಅಂದ್ರೆ ಯಾವುವಪ್ಪ ಅಂದ್ರೆ, ರಾಸಾಯನಿಕ ಸಮೀಕರಣದ ಈ ಎಡಭಾಗದಲ್ಲಿರುವ ಕ್ರಿಯಾಭಾಗಿ ವಸ್ತುಗಳನ್ನು ನಾವು ಸಾಮಾನ್ಯವಾಗಿ ಪ್ರತಿವರ್ತಕಗಳು ಎಂದು ಕರೆಯುತ್ತೇವೆ. ಪ್ರತಿವರ್ತಕಗಳು. ರಾಸಾಯನಿಕ ಸಮೀಕರಣದ ಎಡಭಾಗದಲ್ಲಿರುವ ಕ್ರಿಯಾಭಾಗಿ ವಸ್ತುಗಳನ್ನು ಪ್ರತಿವರ್ತಕಗಳು ಎಂದು ಕರೆಯುತ್ತೇವೆ. ರಾಸಾಯನಿಕ ಸಮೀಕರಣದ ಬಲಭಾಗದಲ್ಲಿರುವ ಹಾಗೂ ಹೊಸದಾಗಿ ರೂಪುಗೊಂಡಿರುವ ವಸ್ತುಗಳನ್ನು ಉತ್ಪನ್ನಗಳು ಎಂದು ಕರೆಯುತ್ತೇವೆ. ಉತ್ಪನ್ನಗಳು ಎನ್ನುವರು. ಹಾಗಾದರೆ ಪ್ರತಿವರ್ತಕಗಳು ಎಂದರೇನು? ರಾಸಾಯನಿಕ ಸಮೀಕರಣದ ಎಡಭಾಗದಲ್ಲಿರುವ ಕ್ರಿಯಾಭಾಗಿ ವಸ್ತುಗಳನ್ನು ಪ್ರತಿವರ್ತಕಗಳೆಂತಲೂ, ರಾಸಾಯನಿಕ ಸಮೀಕರಣದ ಬಲಭಾಗದಲ್ಲಿರುವ ಹಾಗೂ ಹೊಸದಾಗಿ ರೂಪುಗೊಂಡಿರುವ ವಸ್ತುಗಳನ್ನು ಉತ್ಪನ್ನಗಳು ಎಂದು ಕರೆಯುತ್ತೇವೆ. ಈ ಪ್ರತಿವರ್ತಕಗಳು ಹಾಗೂ ಉತ್ಪನ್ನಗಳಲ್ಲಿರುವಂತಹ ರಾಸಾಯನಿಕ ವಸ್ತುಗಳನ್ನು ಅವುಗಳ ರಾಸಾಯನಿಕ ಸಂಕೇತ ಹಾಗೂ ಅವುಗಳ ರಾಸಾಯನಿಕ ಸೂತ್ರಗಳಿಂದ ಗುರುತಿಸುವುದನ್ನೇ ರಾಸಾಯನಿಕ ಸಮೀಕರಣ ಎಂದು ಕರೆಯುತ್ತೇವೆ. ರಾಸಾಯನಿಕ ಸಮೀಕರಣ ಎಂದರೇನು? ಪ್ರತಿವರ್ತಕದಲ್ಲಿನ ರಾಸಾಯನಿಕ ವಸ್ತುಗಳು ಹಾಗೂ ಉತ್ಪನ್ನಗಳಲ್ಲಿರುವ ರಾಸಾಯನಿಕ ವಸ್ತುಗಳನ್ನು ಅವುಗಳ ರಾಸಾಯನಿಕ ಸಂಕೇತ ಹಾಗೂ ಅವುಗಳ ರಾಸಾಯನಿಕ ಸೂತ್ರಗಳಿಂದ ಗುರುತಿಸುವುದನ್ನು ರಾಸಾಯನಿಕ ಸಮೀಕರಣ ಎಂದು ಕರೆಯುತ್ತೇವೆ. ನಾವು we should call it as chemical equation ಅಂತ ಕರಿತೀವಿ. ಹಾಗಾದರೆ ರಾಸಾಯನಿಕ ಸಮೀಕರಣದಲ್ಲಿರ್ತಕ್ಕಂಥ ಕೆಲವೊಂದು ವಸ್ತುಗಳನ್ನು ನಾವು ಸಾಮಾನ್ಯವಾಗಿ ಅವುಗಳ ಭೌತಿಕ ಸ್ಥಿತಿಯಿಂದ ಗುರುತಿಸಬೇಕು. ಭೌತಿಕ ಸ್ಥಿತಿ ಅಂದರೆ ಆ ವಸ್ತು ಘನ ಸ್ಥಿತಿಯಲ್ಲಿತ್ತು ಅಂದರೆ ಕೆಳಭಾಗದಲ್ಲಿ ಎಸ್ ಅಂತ ಬರೀಬೇಕು. ಆ ವಸ್ತು ದ್ರವ ಸ್ಥಿತಿಯಲ್ಲಿತ್ತು ಅಂದರೆ ಕೆಳಭಾಗದಲ್ಲಿ ಎಲ್ ಅಂತ ಕರಿಬೇಕು. ಆ ವಸ್ತು ಜಲೀಯ ದ್ರಾವಣ ಸ್ಥಿತಿಯಲ್ಲಿದ್ದರೆ ಅದರ ಕೆಳಭಾಗದಲ್ಲಿ AQ ಅಂತ ಬರೀಬೇಕು. ನಾನು ಒಂದು ರಾಸಾಯನಿಕ ಸಮೀಕರಣ ಬರಿತೀನಿ. H2 plus 1/2 O2, it gives rise to H2O. ಸೊ ಇಲ್ಲಿ ಹೈಡ್ರೋಜನ್ ಯಾವ ರೂಪದಲ್ಲಿದೆ? ಹೈಡ್ರೋಜನ್ ಸಾಮಾನ್ಯವಾಗಿ ನಮಗೆ ಇಲ್ಲಿ ಯಾವ ರೂಪದಲ್ಲಿ? ಅನಿಲ ರೂಪದಲ್ಲಿ ದೊರಕುತ್ತಿದೆ, ಅದಕ್ಕಾಗಿ G ಅಂತ ಬರೆದಿದ್ದೀನಿ. ಆಕ್ಸಿಜನ್ ಕೂಡ ನಮಗೆ ಅನಿಲ ರೂಪದಲ್ಲಿ ದೊರಕುತ್ತಿದೆ, ಅದಕ್ಕೆ ನಾನು G ಅಂತ ಬರೆದಿದ್ದೀನಿ. ಬಟ್ ನೀರು ಮಾತ್ರ ನಮಗೆ ಯಾವ ರೂಪದಲ್ಲಿ ಸಿಗ್ತಾ ಇದೆ? ದ್ರವ ರೂಪದಲ್ಲಿ ಸಿಗ್ತಾ ಇದೆ, ಅದಕ್ಕೆ ನಾನು L ಅಂತ ಬರಿತೀನಿ. ಹೌದಾ? ಹಾಗಾಗಿ ಈ ಪ್ರತಿವರ್ತಕದಲ್ಲಿರ್ತಕ್ಕಂಥ ವಸ್ತುಗಳು ಹಾಗೂ ಉತ್ಪನ್ನಗಳಲ್ಲಿರುವ ವಸ್ತುಗಳನ್ನು ಅವುಗಳ ಎದರಿಂದ ಭೌತಿಕ ಸ್ಥಿತಿಗಳಿಂದ ಗುರುತಿಸುವುದು ನಮಗೆ ಒಂದು ಅತ್ಯಂತ ಅವಶ್ಯಕವಾಗಿದೆ. ಕಾರಣ ಇದು IUPAC ಪ್ರಕಾರ, ಹೌದಾ, ಇಂಟರ್ನ್ಯಾಷನಲ್ ಪ್ಯೂರ್ ಅಂಡ್ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಅವರ ಪ್ರಕಾರ ನಾವು ರಾಸಾಯನಿಕ ಸಮೀಕರಣ ಬರೀಬೇಕಾದ್ರೆ ಅವುಗಳ ಭೌತಿಕ ಸ್ಥಿತಿ ಬರೆಯುವುದು ಕೂಡ ಅತ್ಯಂತ ಅವಶ್ಯಕವಾಗಿರುತ್ತದೆ. ಹೀಗಾಗಿ ಇಲ್ಲಿ ರಾಸಾಯನಿಕ ಸಮೀಕರಣದಲ್ಲಿ ಅವುಗಳ ಭೌತಿಕ ಸ್ಥಿತಿಗಳನ್ನು ಗುರುತಿಸುವುದು ನಮಗೆ ಅತ್ಯಂತ ಅವಶ್ಯಕಾರಿಯಾಗಿದೆ.
ಸಪೋಸ್ ಇದು ಯಾವುದಾದ್ರೂ ಒಂದು ವಸ್ತು ಅನಿಲ ರೂಪದಲ್ಲಿದ್ದರೆ ಅದಕ್ಕೆ ಮ್ಯಾಲ್ ಆರೋ ಮಾರ್ಕ್ ಮಾಡಬೇಕು. ಕಾರಣ ಆ ಅನಿಲ ಗಾಳಿಗಿಂತ ಹಗುರವಾಗಿದ್ದರೆ ಮ್ಯಾಲ್ ಆರೋ ಮಾರ್ಕ್ ಮಾಡ್ತೀವಿ, ಅಥವಾ ಯಾವುದಾದ್ರೂ ಗಾಳಿಗಿಂತ ಭಾರ ಆಗಿದ್ದರೆ ಅಥವಾ ಕೆಳಗಡೆ ಆರೋ ಮಾರ್ಕ್ ಅನ್ನ ಮಾಡ್ತೀವಿ. ಈ ರೀತಿಯಾಗಿ ನಾವು ರಾಸಾಯನಿಕ ಸಮೀಕರಣವನ್ನು ಬರಿಬೇಕಾದ್ರೆ ಅಲ್ಲಿ ಏನು ಮಾಡಬೇಕಾದ್ರೆ ಭೌತಿಕ ಸ್ಥಿತಿ ಗುರುತಿಸುವುದು ಅಷ್ಟೇ ಅವಶ್ಯಕವಾಗಿದೆ. ಇನ್ನು ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ ರಾಸಾಯನಿಕ ಸಮೀಕರಣ ಸಮದೂಗಿಸುವುದು ಅಥವಾ ರಾಸಾಯನಿಕ ಸಮೀಕರಣ ಸರಿದೂಗಿಸುವುದು ಅಂತ ಕರಿತೀವಿ. ರಾಸಾಯನಿಕ ಸಮೀಕರಣ ಸರಿದೂಗಿಸುವುದು ಎಂದರೇನು? ರಾಸಾಯನಿಕ ಸಮೀಕರಣವನ್ನು ಹೇಗೆ ಸರಿದೂಗಿಸಬೇಕು? ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಇಕ್ವೇಶನ್ ಅಂತ ಕರಿತೀವಿ. ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಇಕ್ವೇಶನ್, ರಾಸಾಯನಿಕ ಸಮೀಕರಣವನ್ನು ಹೇಗೆ ಸರಿದೂಗಿಸುತ್ತಾರೆ? ಸರ್ ನಾನೊಂದು ಇಲ್ಲಿ ರಾಸಾಯನಿಕ ಸಮೀಕರಣ ಬರ್ತೀನಿ. ಮ್ಯಾಗ್ನೀಷಿಯಂ ಎಂಬ ಲೋಹವು ಆಮ್ಲಜನಕದೊಂದಿಗೆ ರಾಸಾಯನಿಕವಾಗಿ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಅನ್ನುಂಟು ಮಾಡುತ್ತದೆ. ನಾನು ಎಲ್ಲೋ ಇಲ್ಲೊಂದು ರಾಸಾಯನಿಕ ಸಮೀಕರಣ ಬರ್ತೀನಿ. ಸರ್ ಇದು ರಾಸಾಯನಿಕ ಸಮೀಕರಣ ಹೌದೋ ಇಲ್ಲೋ ಅಂತಂದ್ರೆ ಇದು ರಾಸಾಯನಿಕ ಸಮೀಕರಣನೇ ಹೌದು. ಬಟ್ ಇಲ್ಲಿ ಪ್ರತಿವರ್ತಕದಲ್ಲಿ ಒಂದು ಮ್ಯಾಗ್ನೀಷಿಯಂ, ಉತ್ಪನ್ನಗಳಲ್ಲಿ ಕೂಡ ಒಂದೇ ಮ್ಯಾಗ್ನೀಷಿಯಂ ಇದೆ. ಬಟ್ ಪ್ರತಿವರ್ತಕದಲ್ಲಿ 2 ಆಕ್ಸಿಜನ್ ಪರಮಾಣುಗಳಿದ್ದು ಉತ್ಪನ್ನಗಳಲ್ಲಿ ಒಂದೇ ಆಕ್ಸಿಜನ್ ಪರಮಾಣು ಇದೆ. ಹಾಗಾಗಿ ಇಲ್ಲಿ ಆಕ್ಸಿಜನ್ ಪ್ರತಿವರ್ತಕ ಮತ್ತು ಉತ್ಪನ್ನಗಳಲ್ಲಿ ಏನಾಗ್ತಾ ಇಲ್ಲ ಅಂದ್ರೆ ಬ್ಯಾಲೆನ್ಸ್ ಆಗ್ತಾ ಇಲ್ಲ. ಅದಕ್ಕಾಗಿ ನಾನು ಏನ್ ಮಾಡಬೇಕು? ಈ ತರ ಏನಾದರೂ ರಾಸಾಯನಿಕ ಸಮೀಕರಣ ಇತ್ತಂದ್ರೆ ಅದನ್ನ ಕಚ್ಚಾ ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ. ಅಂದ್ರೆ ಸರಿದೂಗಿಸದೇ ಇರುವಂತಹ ರಾಸಾಯನಿಕ ಸಮೀಕರಣಗಳನ್ನು ನಾವು ಕಚ್ಚಾ ರಾಸಾಯನಿಕ ಸಮೀಕರಣಗಳು ಎಂದು ಕರೆಯುತ್ತೇವೆ. ಒಂದು ಅಂಕದಲ್ಲಿ ಕೇಳಬಹುದು. ಸರಿದೂಗಿಸದೇ ಇರುವಂತಹ ರಾಸಾಯನಿಕ ಸಮೀಕರಣಗಳನ್ನು ನಾವು ಸಾಮಾನ್ಯವಾಗಿ ಏನಂತ ಕರಿತೇವಪ್ಪ ಅಂದ್ರೆ ಸರಿದೂಗಿಸದೇ ಇರುವಂತಹ ರಾಸಾಯನಿಕ ಸಮೀಕರಣಗಳನ್ನು ಕಚ್ಚಾ ರಾಸಾಯನಿಕ ಸಮೀಕರಣಗಳು ಎಂದು ಕರೆಯುತ್ತೇವೆ. ಸರ್ ಹಾಗಾದ್ರೆ ಇದನ್ನು ಪಕ್ಕಾ ರಾಸಾಯನಿಕ ಸಮೀಕರಣ ಹೆಂಗ್ ಮಾಡಬೇಕಪ್ಪ ಅಂದ್ರೆ ಪ್ರತಿವರ್ತಕದಲ್ಲಿನ ಪರಮಾಣುಗಳ ಸಂಖ್ಯೆಗೂ ಉತ್ಪನ್ನಗಳಲ್ಲಿರುವ ಪರಮಾಣುಗಳ ಸಂಖ್ಯೆಯನ್ನು ಸಮಾನವಾಗಿರಿಸುವುದನ್ನು ರಾಸಾಯನಿಕ ಸಮೀಕರಣ ಸರಿದೂಗಿಸುವಿಕೆ ಎಂದು ಕರೆಯುತ್ತೇವೆ. ಹಾಗಾಗಿ ಇಲ್ಲಿ ಪ್ರತಿವರ್ತಕದಲ್ಲಿ ಮ್ಯಾಗ್ನೀಷಿಯಂಗೆ 2 ಪರಮಾಣುಗಳಾದರೆ ಇಲ್ಲಿ ಉತ್ಪನ್ನಗಳಲ್ಲಿ ಕೂಡ 2 ಕೊಟ್ಟೆ. 2 ಮ್ಯಾಗ್ನೀಷಿಯಂ 2 ಆಕ್ಸಿಜನ್ 2 ಆಕ್ಸಿಜನ್. ಮಕ್ಕಳಿಗೆ ಇನ್ನೊಂದು ಏನು ತಿಳ್ಕೋಬೇಕಪ್ಪ ಅಂದ್ರೆ ಯಾವುದೇ ಒಂದು ಪರಮಾಣುವಿನ ಕೆಳಭಾಗದಲ್ಲಿರುವ ಸಂಖ್ಯೆ ಆ ಕೇವಲ ಪರಮಾಣುವಿಗೆ ಮಾತ್ರ ಅನ್ವಯಿಸುತ್ತದೆ. ಆದರೆ ಸಂಯುಕ್ತ ವಸ್ತುವಿನ ಹಿಂಭಾಗದಲ್ಲಿರುವಂತಹ ಸಂಪೂರ್ಣವಾದ ಸಂಖ್ಯೆ ಇಡೀ ಆ ಸಂಯುಕ್ತ ವಸ್ತುಗೆ ಅನ್ವಯಿಸುತ್ತದೆ. ಸಪೋಸ್ ನಾನು 2CaCO3 ಬರ್ದಂದ್ರೆ 2 ಅನ್ನುವುದು ಕ್ಯಾಲ್ಸಿಯಂಗೂ ಅನ್ವಯಿಸುತ್ತೆ, ಕಾರ್ಬನ್ಗೂ ಅನ್ವಯಿಸುತ್ತೆ, ಆಕ್ಸಿಜನ್ಗೂ ಅನ್ವಯಿಸುತ್ತೆ. ಬಟ್ ಈ 3 ಎನ್ನುವುದು ಮಾತ್ರ ಕೇವಲ ಆಕ್ಸಿಜನ್ಗೆ ಮಾತ್ರ ಏನಾಗುತ್ತೆ ಅನ್ವಯಿಸುತ್ತೆ. ಲೈಕ್ ಇನ್ನೊಂದು ಬರ್ತೀನಿ. FeSO4 FeSO4 ಈ 4 ಎಂಬ ಸಂಖ್ಯೆಯು ಕೇವಲ ಆಮ್ಲಜನಕಕ್ಕೆ ಮಾತ್ರ ಅನ್ವಯಿಸುತ್ತದೆ, ವಿನಃ ಸಲ್ಫರ್ಗಾಗ್ಲಿ ಐರನ್ಗಾಗ್ಲಿ ಅನ್ವಯಿಸುವುದಿಲ್ಲ. ಬಟ್ ಇಲ್ಲಿ ಎರಡು ಏನು ಸಂಖ್ಯೆ ಇದೆ, ಈ 2 ಅಂತಕ್ಕಂಥ ಸಂಖ್ಯೆ ಈ ಕ್ಯಾಲ್ಸಿಯಂಗೂ ಅನ್ವಯಿಸುತ್ತೆ, ಈ ಕಾರ್ಬನ್ಗೂ ಅನ್ವಯಿಸುತ್ತೆ, ಈ ಆಕ್ಸಿಜನ್ಗೂ ಅನ್ವಯಿಸುತ್ತೆ. ಆದರೆ 3 ಅಂತಕ್ಕಂಥ ಸಂಖ್ಯೆ ಕೇವಲ ಎದಕ್ಕೆ ಅನ್ವಯಿಸುತ್ತೆ ಅಂದ್ರೆ ಆಕ್ಸಿಜನ್ಗೆ ಮಾತ್ರ ಅನ್ವಯಿಸುತ್ತದೆ. ಹೀಗಾಗಿ ಆ ಪರಮಾಣುವಿನ ಕೆಳಭಾಗದಲ್ಲಿ ಬರೆದಂತಹ ಸಂಖ್ಯೆಯು ಕೇವಲ ಪರಮಾಣುವಿಗೆ ಮಾತ್ರ ಅನ್ವಯಿಸುತ್ತದೆ. ಆ ಸಂಯುಕ್ತ ವಸ್ತುವಿನ ಹಿಂಭಾಗದಲ್ಲಿ ಬರೆದ ಸಂಖ್ಯೆಯು ಇಡೀ ಸಂಯುಕ್ತ ವಸ್ತುವಿಗೆ ಅನ್ವಯಿಸುತ್ತದೆ. ಹಾಗಾಗಿ ರಾಸಾಯನಿಕ ಸಮೀಕರಣ ಸಮದೂಗಿಸಬೇಕಾದ್ರೆ ಇವುಗಳನ್ನು ಸ್ವಲ್ಪ ನಾವು ಗಮನದಲ್ಲಿಟ್ಟರೆ ರಾಸಾಯನಿಕ ಸಮೀಕರಣವನ್ನು ಬಹಳ ಈಸಿಯಾಗಿ ಗುರುತಿಸಬಹುದು. Fe ಪ್ಲಸ್ ಎಷ್ಟು, ನಾನು ಇನ್ನೊಂದು ಬರಿತೀನಿ. Fe ಅಂದರೆ ಫೆರಸ್ ಪ್ಲಸ್ H2O ಏನಾಗುತ್ತೆ? Fe3O4 ಪ್ಲಸ್ H2 ಇಲ್ಲಿ ನೋಡ್ರಿ, ಕಬ್ಬಿಣ ಘನ ಸ್ಥಿತಿಯಲ್ಲಿದೆ, ನೀರು ದ್ರವ ಸ್ಥಿತಿಯಲ್ಲಿದೆ, ಹೌದಾ? ಇದು ಘನ ಸ್ಥಿತಿಯಲ್ಲಿದೆ, ಇದು ಅನಿಲ ಸ್ಥಿತಿಯಲ್ಲಿದೆ. ಇಲ್ಲಿ ಕಬ್ಬಿಣ ನೋಡ್ರಿ, ಪ್ರತಿವರ್ತಕದಲ್ಲಿ ಕಬ್ಬಿಣ ಎಷ್ಟಿದೆ? 1 ಇದೆ. ಉತ್ಪನ್ನದಲ್ಲಿ ಕಬ್ಬಿಣ ಎಷ್ಟಿದೆ? 3 ಪರಮಾಣುಗಳಿವೆ. ಪ್ರತಿವರ್ತಕದಲ್ಲಿ ಹೈಡ್ರೋಜನ್ 2, ಉತ್ಪನ್ನಗಳಲ್ಲಿ ಹೈಡ್ರೋಜನ್ 2. ಓಕೆ. ಪ್ರತಿವರ್ತಕದಲ್ಲಿ ಆಕ್ಸಿಜನ್ 1 ಇದೆ, ಉತ್ಪನ್ನಗಳಲ್ಲಿ ಆಕ್ಸಿಜನ್ ಎಷ್ಟಿದೆ ಅಂದ್ರೆ ಉತ್ಪನ್ನಗಳಲ್ಲಿ ಸಾಮಾನ್ಯವಾಗಿ ಆಕ್ಸಿಜನ್ ಎಷ್ಟಿದೆ ಅಂದ್ರೆ 4 ಇದೆ. ಇದನ್ನೇ ಹೆಂಗ ಬ್ಯಾಲೆನ್ಸ್ ಮಾಡಬೇಕಪ್ಪ ಅಂದ್ರೆ ಸರ್ ಇಲ್ಲಿ 3 ಪರಮಾಣು, ಉತ್ಪನ್ನಗಳಲ್ಲಿ 3 ಆಕ್ಸಿಜನ್ ಇದೆ, ಹೌದಾ? ಹಾಗಾಗಿ ಇಲ್ಲಿ ಪ್ರತಿವರ್ತಕದಲ್ಲಿ ಕೂಡ ನಾನು 3 ಆಕ್ಸಿಜನ್ ಮಾಡ್ತೀನಿ. ಪ್ರತಿವರ್ತಕದಲ್ಲಿ ಎಷ್ಟು ಮಾಡಿದೆ? 3 ಆಕ್ಸಿಜನ್. ಸಾರಿ, ಪ್ರತಿವರ್ತಕದಲ್ಲಿ ಎಷ್ಟಿದಪ್ಪ? ಉತ್ಪನ್ನಗಳಲ್ಲಿ 3 ಕಬ್ಬಿಣ ಪರಮಾಣುಗಳಿದ್ದು ಪ್ರತಿವರ್ತಕದಲ್ಲಿ ಎಷ್ಟಾದಪ್ಪ ಅಂದ್ರೆ 3 ಪರಮಾಣುಗಳು ಕಬ್ಬಿಣ ಆದವು. ಇನ್ನು ಹೈಡ್ರೋಜನ್ ಬ್ಯಾಲೆನ್ಸ್ ಇದೆ, ಬಟ್ ಆಕ್ಸಿಜನ್ ಏನಾಗಿದೆ? ಇಂಬ್ಯಾಲೆನ್ಸ್ ಆಗಿದೆ. ಇಂಬ್ಯಾಲೆನ್ಸ್ ಆಗಿದ್ದಕ್ಕೆ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ 4 ಪರಮಾಣುಗಳು ಆಗಬೇಕಾದ್ರೆ ಇಲ್ಲಿ ನಾನು 4ರಿಂದ ಗುಣಿಸ್ತೀನಿ ಸರ್. 4ರಿಂದ
4 ಆಕ್ಸಿಜನ್, ಓಕೆ 4 ಆಕ್ಸಿಜನ್. ಬಟ್ ಹೈಡ್ರೋಜನ್ ಎಷ್ಟಾಯಿತು? 4 2 8. ಬಟ್ ಇಲ್ಲಿ 2 ಮಾತ್ರ ಇದೆ. 2 ಎಷ್ಟಲೇ 8 ಬರುತ್ತೆ? ಹೌದಾ, 2 4 8. ಸೊ ಇವಾಗ ಪ್ರತಿವರ್ತಕದಲ್ಲಿನ ಪರಮಾಣುಗಳ ಸಂಖ್ಯೆಗೂ ಉತ್ಪನ್ನಗಳಲ್ಲಿರುವ ಪರಮಾಣುಗಳ ಸಂಖ್ಯೆ ಸಮಾನವಾಗಿರಿಸುವುದರಿಂದ ಇದು ಏನಾಯಿತು ಅಪ್ಪ ಅಂದರೆ ಸಂಪೂರ್ಣವಾದ ರಾಸಾಯನಿಕ ಸಮೀಕರಣ ಅನ್ಸೋತು. ಯಾಕೆ ಅನ್ಸೋತು ಅಪ್ಪ ಅಂದರೆ ಇಲ್ಲಿ ನಾವು ಬ್ಯಾಲೆನ್ಸ್ ಮಾಡೀವಿ. ಅಂದರೆ ಬ್ಯಾಲೆನ್ಸ್ ಅಂದರೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ನಾವು ಪಕ್ಕಾ ರಾಸಾಯನಿಕ ಸಮೀಕರಣ ಎಂದು ಕರೆಯುತ್ತೇವೆ. ಪಕ್ಕಾ ರಾಸಾಯನಿಕ ಸಮೀಕರಣ ಎಂದರೇನಪ್ಪ ಅಂದರೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ನಾವು ಸಾಮಾನ್ಯವಾಗಿ ಪಕ್ಕಾ ರಾಸಾಯನಿಕ ಸಮೀಕರಣ ಎಂದು ಕರೆಯುತ್ತೇವೆ. ಸರಿದೂಗಿಸದೇ ಇರದಂತಹ ರಾಸಾಯನಿಕ ಸಮೀಕರಣವನ್ನು ಕಚ್ಚಾ ರಾಸಾಯನಿಕ ಸಮೀಕರಣ ಎಂದು ಕರೆಯುತ್ತೇವೆ. ಹೀಗಾಗಿ ಇವು 2 ಪಕ್ಕಾ ರಾಸಾಯನಿಕ ಸಮೀಕರಣಗಳು. ಸಪೋಸ್ ನಾನು ಇಷ್ಟೇ ಬರ್ದ Zn ಪ್ಲಸ್ O2 ಬರೀ ZnO ಬರೆದ್ರೆ ಇದನ್ನು ನಾವು ಕಚ್ಚಾ ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ. ಯಾಕಂದರೆ ಇಲ್ಲಿ ಜಿಂಕ್ 1 ಪರಮಾಣುದೇ ಪ್ರತಿವರ್ತಕದಲ್ಲಿ, ಉತ್ಪನ್ನದಲ್ಲಿ 1 ಇದೆ. ಬಟ್ ಆಕ್ಸಿಜನ್ ಪ್ರತಿವರ್ತಕದಲ್ಲಿ 2 ಇದೆ, ಬಟ್ ಆಕ್ಸಿಜನ್ ಉತ್ಪನ್ನಗಳಲ್ಲಿ 1 ಇದೆ. ಹೀಗೆ ಸರಿದೂಗಿಸದೇ ಇರುವಂತಹ ರಾಸಾಯನಿಕ ಸಮೀಕರಣಕ್ಕೆ ನಾನು ಕಚ್ಚಾ ರಾಸಾಯನಿಕ, ಈ ರಾಸಾಯನಿಕ ಸಮೀಕರಣಕ್ಕೆ ನಾನು ಏನು ಕರಿತೀನಿ? ಕಚ್ಚಾ ರಾಸಾಯನಿಕ ಸಮೀಕರಣ ಎಂದು ಕರೆದರೆ ಮೇಲಿನ 2 ರಾಸಾಯನಿಕಗಳ ಸಮೀಕರಣಗಳನ್ನು ನಾವು ಪಕ್ಕಾ ರಾಸಾಯನಿಕ ಸಮೀಕರಣ ಎಂದು ಕರೆಯುತ್ತೇವೆ. ಹಾಗಾಗಿ ನಿಮ್ಗೆ ಈಗಾಗಲೇ ಗೊತ್ತಾಯಿತು ಕಚ್ಚಾ ರಾಸಾಯನಿಕ ಸಮೀಕರಣ ಯಾವುದು, ಪಕ್ಕಾ ರಾಸಾಯನಿಕ ಸಮೀಕರಣ ಯಾವುದು. ಹಾಗಾದ್ರೆ ಇಷ್ಟೆಲ್ಲ ಆದ್ಮೇಲೆ ರಾಸಾಯನಿಕ ಕ್ರಿಯೆಗಳಲ್ಲಿ ಏನಾದರೂ ವಿಧಗಳಿವೆ ನೋಡೋಣ. ರಾಸಾಯನಿಕ ಕ್ರಿಯೆಗಳಲ್ಲಿ ಏನಾದರೂ ವಿಧಗಳು ಇರುತ್ತಾ? ಹೌದಾ, ಅಫ್ಕೋರ್ಸ್ ರಾಸಾಯನಿಕ ಕ್ರಿಯೆಗಳಲ್ಲಿ 4 ವಿಧಗಳಿವೆ. 1 ರಾಸಾಯನಿಕ ಸಂಯೋಗ, ಫಸ್ಟ್ ಈಸ್ ಕಾಲ್ಡ್ ಆಸ್ ಕೆಮಿಕಲ್ ಕಾಂಬಿನೇಷನ್. ರಾಸಾಯನಿಕ ಸಂಯೋಗ, we should call it as chemical combination. ಎರಡನೇದು ರಾಸಾಯನಿಕ ವಿಭಜನೆ. ಕೆಮಿಕಲ್ ಡಿಸೋಸಿಯೇಷನ್. ಮೂರನೇದು ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್, ರಾಸಾಯನಿಕ ಸ್ಥಾನಪಲ್ಲಟ. ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್. ನಾಲ್ಕನೇದು ಕೆಮಿಕಲ್ ಡಬಲ್ ಡಿಸ್ಪ್ಲೇಸ್ಮೆಂಟ್. ಕೆಮಿಕಲ್ ಡಬಲ್ ಡಿಸ್ಪ್ಲೇಸ್ಮೆಂಟ್. ಹಾಗಾಗಿ ರಾಸಾಯನಿಕ ಕ್ರಿಯೆಗಳಲ್ಲಿ ಎಷ್ಟು ವಿಧಗಳಿವೆ? ಸಾಮಾನ್ಯವಾಗಿ ರಾಸಾಯನಿಕ ಕ್ರಿಯೆಗಳಲ್ಲಿ ಪ್ರಮುಖವಾಗಿ ನಮಗೆ ಎಷ್ಟು ವಿಧಗಳಿವೆ ಅಂದರೆ 4 ವಿಧಗಳು ಕಂಡು ಬರುತ್ತವೆ. 1 ರಾಸಾಯನಿಕ ಸಂಯೋಗ, ಒಂದನೇದು ರಾಸಾಯನಿಕ ಸಂಯೋಗ, ಎರಡನೇದು ರಾಸಾಯನಿಕ ವಿಭಜನೆ, ರಾಸಾಯನಿಕ ಸ್ಥಾನಪಲ್ಲಟ, ರಾಸಾಯನಿಕ ದ್ವಿಸ್ಥಾನ ಪಲ್ಲಟ. ಹಾಗಾಗಿ ಮೊದಲನೇದನ್ನ ಕೆಮಿಕಲ್ ಕಾಂಬಿನೇಷನ್ ಅಂತ ಕರಿತೀವಿ, ಎರಡನೇದನ್ನ ಕೆಮಿಕಲ್ ಡಿಸೋಸಿಯೇಷನ್, ಮೂರನೇದನ್ನ ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್, ನಾಲ್ಕನೇದನ್ನ ಕೆಮಿಕಲ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಹಾಗಾಗಿ ರಾಸಾಯನಿಕ ಕ್ರಿಯೆಗಳಲ್ಲಿ ಪ್ರಮುಖವಾಗಿ ಎಷ್ಟು ವಿಧಗಳಿವೆ? 4 ವಿಧಗಳಿವೆ ಎಂಬುದನ್ನು ತಿಳಿಸ್ತೀವಿ. ಫಸ್ಟ್ ಒಂದನೇದು ರಾಸಾಯನಿಕ ಸಂಯೋಗ ಎಂದರೇನು? ರಾಸಾಯನಿಕ ಸಂಯೋಗಕ್ಕೆ ಉದಾಹರಣೆಯನ್ನು ಕೊಡಿ. ವಾಟ್ ಯು ಮೀನ್ ಬೈ ಕೆಮಿಕಲ್ ಕಾಂಬಿನೇಷನ್? ಮಕ್ಕಳೇ, ನಾನೊಂದು ರಾಸಾಯನಿಕ ಸಮೀಕರಣ ಬರೀತೀನಿ. ಹೌದಾ, ಇಲ್ಲಿ ನೋಡಿ, CaO plus CO2 CaCO3. ಹೌದಾ, ಅದರಂತೆ ಇನ್ನೊಂದು ರಾಸಾಯನಿಕ ಸಮೀಕರಣ ಬರ್ತೀನಿ. CaO plus H2O CaOH taken twice. ಇನ್ನೊಂದು ಬರೀತೀನಿ, ಇನ್ನೊಂದು C plus O2 CO2 Mg plus O2 2MgO. ಈ 4 ರಾಸಾಯನಿಕ ಸಮೀಕರಣವನ್ನು ಒಂದ್ಸತಿ ನೋಡಿ ಚೆನ್ನಾಗಿ. ಹೌದಾ, ಒಂದನೇದು ಕ್ಯಾಲ್ಸಿಯಂ ಆಕ್ಸೈಡ್.
ಇಂಗಾಲದ ಡೈಆಕ್ಸೈಡ್ನೊಂದಿಗೆ ರಾಸಾಯನಿಕವಾಗಿ ವರ್ತಿಸಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗುತ್ತದೆ. ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ರಾಸಾಯನಿಕವಾಗಿ ವರ್ತಿಸಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ. ಇಂಗಾಲವು ಆಮ್ಲಜನಕದೊಂದಿಗೆ ವರ್ತಿಸಿ ಇಂಗಾಲದ ಡೈಆಕ್ಸೈಡ್ ಉಂಟಾಗುತ್ತದೆ. ಇನ್ನು ಮೆಗ್ನೀಷಿಯಂ ಎಂಬ ಲೋಹವು ಆಮ್ಲಜನಕದೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಅನ್ನು ಉಂಟು ಮಾಡುತ್ತದೆ. ಹಾಗೆ ಇಲ್ಲಿ ಪ್ರತಿವರ್ತಕದಲ್ಲಿ ನೋಡಿ ಕನಿಷ್ಠ ಎಷ್ಟು ಸರ್? ಇಲ್ಲಿ 2 2 2 2 2 ಅಥವಾ ಎರಡಕ್ಕಿಂತ ಹೆಚ್ಚು ರಾಸಾಯನಿಕ ವಸ್ತುಗಳು ಪ್ರತಿವರ್ತಕದಲ್ಲಿ ವರ್ತಿಸಿ ಒಂದೇ ಒಂದು ಉತ್ಪನ್ನವನ್ನು ನೀಡುವಂತಿದ್ದರೆ ಅಂತಹ ರಾಸಾಯನಿಕ ಕ್ರಿಯೆಗೆ ರಾಸಾಯನಿಕ ಸಂಯೋಗ ಕ್ರಿಯೆ ಎಂದು ಕರೆಯುತ್ತೇವೆ. ಅಂದರೆ ಪ್ರತಿವರ್ತಕದಲ್ಲಿ ಕನಿಷ್ಠ 2, ಅದು 3 ಇರ್ಬೋದು, 4 ಇರ್ಬೋದು, 5 ಇರ್ಬೋದು, ಪ್ರತಿವರ್ತಕದಲ್ಲಿ ಕನಿಷ್ಠ 2 ಅಥವಾ ಎರಡಕ್ಕಿಂತ ಹೆಚ್ಚು ರಾಸಾಯನಿಕ ವಸ್ತುಗಳು ರಾಸಾಯನಿಕವಾಗಿ ವರ್ತಿಸಿ ಒಂದೇ ಒಂದು ಉತ್ಪನ್ನವನ್ನು ನೀಡುವಂತಿದ್ದರೆ ಅಂತಹ ರಾಸಾಯನಿಕ ಕ್ರಿಯೆಗೆ ರಾಸಾಯನಿಕ ಸಂಯೋಗ ಕ್ರಿಯೆ ಎಂದು ಕರೆಯುತ್ತೇವೆ. ಇಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ 1 ಮತ್ತು ಇಂಗಾಲದ ಡೈಆಕ್ಸೈಡ್ನೊಂದಿಗೆ ರಾಸಾಯನಿಕವಾಗಿ ವರ್ತಿಸಿ ಎರಡು ಸಂಯುಕ್ತ ವಸ್ತು ಸೇರಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಎನ್ನುವುದು ಒಂದೇ ಉತ್ಪನ್ನ ನೀಡಿದೆ. ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ರಾಸಾಯನಿಕವಾಗಿ ವರ್ತಿಸಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಎಂಬ ಒಂದೇ ಉತ್ಪನ್ನ ನೀಡಿದೆ. ಇಂಗಾಲ ಆಮ್ಲಜನಕದೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥ ಒಂದು ಉತ್ಪನ್ನ ನೀಡಿದೆ. ಮೆಗ್ನೀಷಿಯಂ ಆಮ್ಲಜನಕದೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಎಂಬ ಒಂದು ಉತ್ಪನ್ನ ನೀಡಿದೆ. ಹಾಗಾಗಿ ಪ್ರತಿವರ್ತಕದಲ್ಲಿ ಕನಿಷ್ಠ 2 ಅಥವಾ ಎರಡಕ್ಕಿಂತ ಹೆಚ್ಚು ರಾಸಾಯನಿಕ ವಸ್ತುಗಳು ಸೇರಿ ಒಂದೇ ಒಂದು ಉತ್ಪನ್ನವನ್ನು ನೀಡುವಂತಿದ್ದರೆ ಅಂತಹ ರಾಸಾಯನಿಕ ಕ್ರಿಯೆಗೆ ನಾವು ಏನಂತ ಕರಿತೀವಿ? ರಾಸಾಯನಿಕ ಸಂಯೋಗ ಕ್ರಿಯೆ ಅಥವಾ ವಿ ಶುಡ್ ಕಾಲ್ ಇಟ್ ಆಸ್ ಕೆಮಿಕಲ್ ಕಾಂಬಿನೇಷನ್ ಅಂತ ಕರಿತೀವಿ. ಇದರಲ್ಲಿ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಟ್ಟು ಸಾಕು ನಿಮಗೆ. ಇನ್ನು ಎರಡನೇದಾಗಿ ರಾಸಾಯನಿಕ ವಿಭಜನೆ ಅಂತ ಬರುತ್ತೆ. ರಾಸಾಯನಿಕ ವಿಭಜನೆ, ಹೌದಾ? ಸೊ